ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿ 2 ದಿನ ನಡೆದ ಹನುಮ ಮಾಲಾ ಕಾರ್ಯಕ್ರಮ ನಿನ್ನೆ ಸಂಪನ್ನಗೊಂಡಿತು. ಮಂಗಳವಾರ ಬೆಳಗ್ಗೆಯಿಂದಲೇ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಲಕ್ಷಾಂತರ ಮಾಲಾಧಾರಿಗಳು ಹನುಮ ಮಾಲೆಯನ್ನು ವಿಸರ್ಜನೆ ಮಾಡಿದರು. ದೂರದರ್ಶನದೊಂದಿಗೆ ಹನುಮ ಮಾಲಾಧಾರಿ ಕೆಂಪಣ್ಣ, ಅಂಜನಾದ್ರಿ ಬೆಟ್ಟಕ್ಕೆ ಈ ಬಾರಿ ಪ್ರತಿ ವರ್ಷಕ್ಕಿಂತಲೂ ಹೆಚ್ಚು ಭಕ್ತರು ಆಗಮಿಸಿ ಮಾಲೆ ವಿಸರ್ಜನೆ ಮಾಡಿದ್ದು, ಜಿಲ್ಲಾಡಳಿತದಿಂದ ಸಕಲ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಲ ಜನನೂ ಹೆಚ್ಚಾಗಿದೆ ಸರ್, ಮಾಲಾಧಾರಿಗಳು ಹೆಚ್ಚಾಗ್ಯಾರ. ಮತ್ತೊಂದು ಸ್ವಲ್ಪ ರಶ್ ಭಾಳ ಐತ್ರಿ ಸರ್. ಇವತ್ತು ರಾತ್ರಿ 2 ಗಂಟೆಗೆ ನಿಂತರು ಸರ್, ಈಗ 7 ಗಂಟೆಗೆ ದರ್ಶನ ಆಗಿದೆ ಸರ್. ಮಾಲಾಧಾರಿ ಚೇತನ್, ಅಂಜನಾದ್ರಿ ಬೆಟ್ಟದಲ್ಲಿ ಅಚ್ಚುಕಟ್ಟಾದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಭಕ್ತಾದಿಗಳಿಗೆ ಅನುಕೂಲವಾಗಿದೆ ಎಂದರು. ಎಲ್ಲ ರೀತಿಯಿಂದ ಸಹಕರಿಸ್ತಾ ಇದ್ದಾರೆ. ಎಲ್ಲಾ ರೀತಿ ನಾವು ರಾತ್ರಿ 3 ಗಂಟೆಗೆ ಪಾಳ್ಯಕ್ಕೆ ನಿಂತಿದ್ದೀವಿ. ಬೆಳಿಗ್ಗೆ ಇಲ್ಲಿ ನಮಗೆ 7 ಗಂಟೆಗೆ ದರ್ಶನ ಆಯ್ತು. ಆಮೇಲೆ ಟೋಟಲ್ 575 ಮೆಟ್ಲ ಹತ್ತಿ ಬಂದಿದ್ದೀವಿ ಸರ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕರಣ್ ಕುಮಾರ್, ಹನುಮ ಭಕ್ತರು ಅಂಜನಾದ್ರಿ ಬೆಟ್ಟದ 500 ಮೆಟ್ಟಿಲುಗಳನ್ನು ಏರಿ ಬಂದು ಆಂಜನೇಯನ ದರ್ಶನ ಪಡೆದು ಮಾಲೆ ವಿಸರ್ಜನೆ ಮಾಡುವ ಮೂಲಕ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಎಂದರು. ಯಾವುದೇ ಮುಳ್ಳು ಕಲ್ಲುಗಳನ್ನು ಲೆಕ್ಕಿಸಿದಂತೆ ಭಕ್ತಾದಿಗಳು ಬೇರೆ ಬೇರೆ ಎಲ್ಲ ಒಂದೇ 500 ಮೆಟ್ಟಿಲುಗಳನ್ನು ಹೊರತುಪಡಿಸಿ ಕೂಡ ಬೇರೆ ಬೇರೆ ಮಾರ್ಗಗಳಿಂದ ಇವತ್ತು ದೇವಸ್ಥಾನಕ್ಕೆ ಒಂದು ಭಕ್ತಿ ಮುಖಾಂತರ ಅವರು ಮೇಲ್ಗಡೆ ಹತ್ತುತ್ತಾ ಇದ್ದಾರೆ ಅಂತ ಹೇಳ್ತೀನಿ ಸರ್. ಅರ್ಚಕ ವಿದ್ಯಾದಾಸ್ ಬಾಬಾ, ಕರ್ನಾಟಕ, ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಸುತ್ತಮುತ್ತಲಿಂದ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಹನುಮ ಮಾಲಾಧಾರಿಗಳು ಆಗಮಿಸಿದ ಆಂಜನೇಯ ದರ್ಶನ ಪಡೆದು ಪುನೀತರಾಗಿದ್ದಾರೆ ಎಂದರು. प्रसन्नता का और आध्यात्मिक, सांस्कृतिक, धार्मिक उन्नति का एक संकेत है।